ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೆಗೆಟಿವ್ ಎನರ್ಜಿ ಬಗ್ಗೆ ಮತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿದುಕೊಳ್ಳೋಣ. ನೆಗೆಟಿವ್ ಎನರ್ಜಿ ದೂರ ಮಾಡಲು, ಆತ್ಮವಿಶ್ವಾಸ ಹೆಚ್ಚಿಸಲು, ಸಹಾಯ ಮಾಡುವಲ್ಲೂ ಒರಿಜಿನಲ್ ಕೊರಂಜಲಿ ಮಾಲಾ ಬೇಕಾಗಿದ್ದರೆ ನನ್ನ ಫೋನ್ಗೆ ಸಂಪರ್ಕಿಸಿರಿ. ನನ್ನ ಫೋನ್ ನಂಬರ್ 96327866 ಗೆ ಫೋನ್ ಮಾಡ್ರಿ. ನನ್ನ ಕಡೆಯಿಂದ ನಾನು ನಿಮಗೆ ಒಂದು ಕಡಿಮೆ ಬೆಲೆಯಲ್ಲಿ ಒರಿಜಿನಲ್ ಅನ್ನ ಕೊರಂಜಲಿ ಮಾಲಾ ಕಳಿಸ್ಕೊಡ್ತೇನೆ. ಮತ್ತು ನನಗೆ ಕಾಂಟ್ಯಾಕ್ಟ್ ಮಾಡ್ರಿ. ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿದುಕೊಳ್ಳೋಣ. ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಸ್ಟ್ರಾಟಜಿ ಅಂದರೇನು ಅಂತ. ಇಂದಿನ ಮಾರ್ಕೆಟ್ದಲ್ಲಿ ಆಕ್ಷನ್ ಟ್ರೇಡಿಂಗ್ ಸ್ಟ್ರಾಟಜಿ ಬಗ್ಗೆ ಸಂಪೂರ್ಣವಾಗಿ ಕನ್ನಡದಲ್ಲಿ ನಾನು ತಿಳಿಸಿಕೊಡ್ತೇನೆ. ಪ್ರೈಸ್ ಆಕ್ಷನ್ ಎಂದರೇನು? ಪ್ರೈಸ್ ಆಕ್ಷನ್ ಅಂದರೆ ಮಾರ್ಕೆಟಿನ ಪ್ರೈಸ್ ಮೂವ್ಮೆಂಟ್ ನೋಡಿ ಟ್ರೇಡಿಂಗ್ ಮಾಡುವುದು. ಇಂಡಿಕೇಟರ್ಗಳ ಮೇಲೆ ಹೆಚ್ಚು ಡಿಪೆಂಡ್ ಆಗದೆ ಚಾರ್ಟ್, ಕ್ಯಾಂಡಲ್ ಸ್ಟಿಕ್ ಮೂಲಕ ಮಾರ್ಕೆಟ್ ಸೈಕಾಲಜಿ ಅರ್ಥ ಮಾಡಿಕೊಳ್ಳೋದು. ಸರಳವಾಗಿ ಹೇಳುವುದಾದರೆ ಬೈಯರ್ಸ್ ಸೆಲ್ಲರ್ಸ್ ಯಾರು ಸ್ಟ್ರಾಂಗ್ ಅನ್ನೋದನ್ನು ಚಾರ್ಟ್ ಮೂಲಕ ಓದುವುದು. ಕ್ಯಾಂಡಲ್ ಸ್ಟಿಕ್ ಬೇಸಿಕ್ಸ್. ಒಂದು ಕ್ಯಾಂಡಲ್ ನಲ್ಲಿ 4 ವಿಷಯಗಳಿವೆ. ಒಂದು ಓಪನ್ ಇರ್ತದ, ಹೈ, ಲೋ, ಕ್ಲೋಸ್, ಗ್ರೀನ್ ಕ್ಯಾಂಡಲ್, ಬೈಯರ್ ಸ್ಟ್ರಾಂಗ್, ರೆಡ್ ಕ್ಯಾಂಡಲ್, ಸೆಲ್ಲರ್ ಸ್ಟ್ರಾಂಗ್. ಮಾರ್ಕೆಟ್ ಯಾವ ಡೈರೆಕ್ಷನ್ಗೆ ಹೋಗಬಹುದು ಅನ್ನೋದನ್ನು ಕ್ಯಾಂಡಲ್ ಸೂಚನೆ ಮಾಡ್ತದೆ. ಇಲ್ಲಿ ಇದು ನೋಡಿ, 1 ಕ್ಯಾಂಡಲ್ ಪ್ಯಾಟರ್ನ್. ಇದು ಹ್ಯಾಮರ್, ಇನ್ವರ್ಟೆಡ್ ಹ್ಯಾಮರ್, ಮೊರಭುಜು, ಆಮೇಲೆ ಡೋಜಿ ಕ್ಯಾಂಡಲ್, ಆಮೇಲೆ ಸ್ಪಿನ್ನಿಂಗ್ ಟಾಪ್. 2 ಕ್ಯಾಂಡಲ್ ಪ್ಯಾಟರ್ನ್. ನೀವು ಬುಲಿಶ್ ಇಂಗಲ್ಫಿಂಗ್, piercing line, tweezer bottom, and bullish harami and bullish kicker. Then 3 candle pattern ಆಗಿರ್ತವೆ. 3 white soldiers, morning star ನೋಡಿ, ಮಾರ್ನಿಂಗ್ ಸ್ಟಾರ್ ಹಾಕೊಳ್ಳಿ ಮೇಲೆ ಆಗ್ತದೆ. ನೆಕ್ಸ್ಟ್ ಮಾರ್ನಿಂಗ್ ಡೋಜಿ ಸ್ಟಾರ್, 3 ಹ್ಯಾಂಡಲ್ ಇನ್ಸೈಡ್ ಅಪ್, 3 ಔಟ್ಸೈಡ್ ಅಪ್, 3 ಲೈನ್ ಸ್ಟ್ರೈಕ್. ಈಗ ನಾವು ಸ್ಟಾಕ್ ಟ್ರೇಡಿಂಗ್ ನಲ್ಲಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಡ್ರಾ ಮಾಡದೆ ನಾವು ಯಾವುದು ಟ್ರೇಡಿಂಗ್ ಮಾಡಬಾರ್ದು. ಪ್ರೈಸ್ ರಿಪೀಟೆಡ್ಲಿ ಕೆಳಗೆ ಬಂದು ಬೌನ್ಸ್ ಆಗುವ ಏರಿಯಾ ಇದು ಸಪೋರ್ಟ್. ರೆಸಿಸ್ಟೆನ್ಸ್ ಪ್ರೈಸ್ ರಿಪೀಟೆಡ್ಲಿ ಮೇಲೆ ಹೋಗಿ ರಿಜೆಕ್ಟ್ ಆಗುವ ಏರಿಯಾ. ಎರಡೂ ಜೋನ್ಗಳ ಟ್ರೇಡಿಂಗ್ ನಲ್ಲಿ ತುಂಬಾ ಮುಖ್ಯ. ಯಾಕಂದ್ರೆ ದೊಡ್ಡ ಬಯರ್ಸ್ ಮತ್ತು ಸೆಲ್ಲರ್ಸ್ ಇಲ್ಲಿ ಆಕ್ಟಿವ್ ಆಗಿರ್ತಾರೆ. ನೋಡಿ, ಇಲ್ಲಿ ಸಪೋರ್ಟ್ ಬಂತು, ಇಲ್ಲಿ ಸಪೋರ್ಟ್ ಅದ, ಇಲ್ಲಿ ರೆಜಿಸ್ಟ್ರೇಷನ್ಸ್ ಅದ, ಇಲ್ಲಿ ರೆಜಿಸ್ಟ್ರೇಷನ್, ಇಲ್ಲಿ ಬೌನ್ಸ್ ಆಗಿ ಮತ್ತೆ ಹೋಗ್ತದ. ಹೀಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಟ್ರೇಡಿಂಗ್ ನಲ್ಲಿ ಬಹಳ ಮುಖ್ಯ, ಅಂದ್ರೆ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆನೆ ಟ್ರೇಡಿಂಗ್ ಡಿಫೆಂಡ್ ಇರ್ತದ. ಇದು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಪ್ರಾಫಿಟೇಬಲ್ ಇರ್ತೀರಿ. ಟ್ರೆಂಡ್ ಹೇಗೆ ಗುರುತಿಸುವುದು? ಹೈಯರ್ ಹೈ, ಹೈಯರ್ ಲೋ. ಡೌನ್ ಟ್ರೆಂಡ್ ಅಂದ್ರೆ ಲೋವರ್ ಹೈ, ಲೋವರ್ ಲೋ. ಸೈಡ್ ವೇ ಮಾರ್ಕೆಟ್ ಇರ್ತೈತಿ. ಮಾರ್ಕೆಟ್ ರೇಂಜ್ ಬೌಂಡ್ ಆಗಿರ್ತಾಗ ಸೈಡ್ ವೇ ಮಾರ್ಕೆಟ್ ಅಂತ ಹೇಳ್ತೇವೆ ನಾವು. ಅದರಲ್ಲಿ ನಾವು ಹೋಗಬಾರ್ದು. ಈಗ ಟ್ರೆಂಡ್ ಜೊತೆ ನಾವು ವಿನ್ನಿಂಗ್ ಇರಬೇಕು ಅಂದ್ರೆ ನಾವು ಪ್ರಾಫಿಟೇಬಲ್ ಇರ್ತದೆ. ಈಗ ಹೈಯರ್ ಹೈ ಹೋಗ್ತಾ ಇರ್ತೈತಿ, ಆವಾಗ ನಾವು ಟ್ರೇಡ್ ತಗೊಂಡ್ರ ನಮಗ ಪ್ರಾಫಿಟ್ ಆಗ್ತೈತಿ. ಹೀಗೆ ಎನರ್ಜಿ ಸ್ಟ್ರಾಟಜಿ ಏನದಾವು? ಈಗ ಮುಖ್ಯ ವಿಷಯ, ಎಂಟ್ರಿ ಮಾಡೋದು ಮುಖ್ಯ. ಮಾರ್ಕೆಟ್ ಅಪ್ ಟ್ರೆಂಡ್ ಆಗಿರ್ಬೇಕು, ಸಪೋರ್ಟ್ ಬಳಿ ಬುಲ್ಲಿಶ್ ಕ್ಯಾಂಡಲ್ ಇರಬೇಕು, ವ್ಯಾಲ್ಯೂಮ್ ಇನ್ಕ್ರೀಸ್ ಆಗಬೇಕು, ಆಗ ಬೈ ಎಂಟ್ರಿ ತೆಗೆದುಕೊಳ್ಬಹುದು.
ಡೌನ್ ಟ್ರೆಂಡ್ ಇರಬೇಕು, ರೆಸಿಸ್ಟೆನ್ಸ್ ಬಳಿ ಬ್ಯಾರಿಶ್ ರಿಜೆಕ್ಷನ್ ಬರಬೇಕು, ಆಗಾಗ ನಾವು ಸೆಲ್ ಮಾಡಬೇಕು. ಬ್ರೇಕ್ಔಟ್ ಮತ್ತು ರೀಟೆಸ್ಟ್ ಬಹಳ ಮುಖ್ಯ ಟ್ರೇಡಿಂಗ್ ನಲ್ಲಿ. ಬಹಳ ಜನ ಬ್ರೇಕ್ಔಟ್ ನೋಡಿದ್ರೆ ಕೂಡಲೇ ಎಂಟ್ರಿ ಮಾಡ್ತಾರ, ಹಂಗ್ ಮಾಡ್ಬಾರ್ದು. ಅದ್ರ ಸ್ಮಾರ್ಟ್ ಟ್ರೇಡರ್ಸ್ ಏನ್ ಮಾಡ್ತಾರ ಅಂದ್ರೆ ಬ್ರೇಕ್ಔಟ್ ಕನ್ಫರ್ಮ್ ಆಗಿ ವೇಟ್ ಮಾಡ್ತಾರ. ಬ್ರೇಕ್ಔಟ್ ಆದ ನಂತರ ಪ್ರೈಸ್ ಮತ್ತೆ ಹಿಂದಕ್ಕೆ ಬರ್ತದ, ರಿಟೆಸ್ಟ್ ಕೊಡ್ತದ, ಅವಾಗ ಎಂಟ್ರಿ ತೆಗೆದುಕೊಳ್ತಾರ. ಇದರಿಂದ ನಿಮ್ಗೆ ರಿಸ್ಕ್ ಕಡಿಮೆ ಇರ್ತದ. ಇಲ್ಲಿ ನೋಡ್ರಿ, ಇಲ್ಲಿ ಟ್ರೇಡ್ ಬಂದ, ಇದ್ದ ಬ್ರೇಕ್ಔಟ್ ಆದ, ಬ್ರೇಕ್ಔಟ್ ಆದ ನಂತರ ರಿಟೆಸ್ಟ್ ಮಾಡ್ಕೋಬೇಕಮ್ಮ. ರಿಟೆಸ್ಟ್ ಬಂದ ನಂತರ ಇಲ್ಲಿ ನೀವು ಟ್ರೇಡ್ ತಗೋಬಹುದು. ಹಿಂಗೆ ಈ ಟ್ರೇಡ್ ಇದು ಈ ಏರಿಯಾದಲ್ಲಿ ಮತ್ತದ ಟ್ರೇಡ್ ಮಾಡ್ತದ. ಫೇಕ್ ಬ್ರೇಕ್ಔಟ್ ಹೆಂಗಾಗ್ತಾವು? ಕೆಲವೊಮ್ಮೆ ಮಾರ್ಕೆಟ್ ರೆಸಿಸ್ಟೆನ್ಸ್ ಬ್ರೇಕ್ ಮಾಡದಂತೆ ತೋರಿಸಿ ಮತ್ತೆ ಕೆಳಗೆ ಬರ್ತದ. ಅದು ಈಗ ನೋಡಿ, ಇಲ್ಲಿ ಬ್ರೇಕ್ ಆತ, ನಾವು ಇಲ್ಲ ಈ ಲೈನ್ಯಾಗ ಈ ಏರಿಯಾದಾಗ ಬರ್ತೈತೆ ಅಂತೇಳಿ ನಾವು ಟ್ರೇಡ್ ತೊಗೊಂಡ್ಬಿಡ್ತೇವೆ. ಆದ್ರೆ ಮತ್ತೆ ರಿವರ್ಸ್ ಆಗಿ ತೆಳಗ ಈ ಏರಿಯಾದಾಗ ಆಟ ಆಡ್ತಿರ್ತದೆ. ಹೀಗೆ ಕೆಲವೊಮ್ಮೆ ಮಾರ್ಕೆಟ್ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿದಂತೆ ತೋರಿಸಿ ಮತ್ತೆ ಕೆಳಗೆ ಬರುತ್ತದೆ. ಇದಕ್ಕೆ ಫ್ರೇಕ್ ಬ್ರೇಕ್ಔಟ್ ಅಂತೇವೆ ನಾವು. ಫ್ರೇಕ್ ಬ್ರೇಕ್ಔಟ್ ತಪ್ಪಿಸಲು ಕ್ಯಾಂಡಲ್ ಕ್ಲೋಸ್ ವೇಟ್ ಮಾಡಬೇಕು, ವಾಲ್ಯೂಮ್ ಚೆಕ್ ಮಾಡಬೇಕು. ಕನ್ಫರ್ಮೇಶನ್ ಇಲ್ಲದ್ರೆ ನೀವು ಎಂಟ್ರಿ ತೆಗೆದುಕೊಳ್ಬೇಡಿ. ಫ್ರೇಕ್ ಬ್ರೇಕ್ಔಟ್ಲಿಂದ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ನಂತರ ಸ್ಟಾಪ್ ಲಾಸ್ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಡಿಸಿಪ್ಲಿನ್ ಮುಖ್ಯ. ಟ್ರೇಡಿಂಗ್ ನಲ್ಲಿ ಪ್ರಾಫಿಟ್ ಗಿಂತ ರಿಸ್ಕ್ ಮ್ಯಾನೇಜ್ಮೆಂಟ್ ಕಲಿಬೇಕು ನಾವು. ಅಂದ್ರೆ ಸಣ್ಣದ ರಿಸ್ಕ್ ಅಂದ್ರೆ ಲಾಸ್ ಕಡಿಮೆ ಮಾಡ್ಕೋಬೇಕಂದ್ರೆ ಕ್ಯಾಪಿಟಲ್ ಕಳ್ಕೋಬಾರ್ದು. ಒಂದು ಟ್ರೇಡ್ನ್ಯಾಗ ಕ್ಯಾಪಿಟಲ್ ನಲ್ಲಿ 1% ಆಗಲಿ 2% ಮಾತ್ರ ನೀವು ರಿಸ್ಕ್ ತಗೊಳ್ಬೇಕು. ಸ್ಟಾಪ್ ಲಾಸ್ ಇಲ್ಲದ ಟ್ರೇಡ್ ಮಾಡಕ್ ಹೋಗಬ, ಯಾಕಂದ್ರೆ ಮಾರ್ಕೆಟ್ ಯಾವಾಗ ಬೇಕಾದ್ರೂ ರಿವರ್ಸ್ ಆಗಬಹುದು. ಇಂಟ್ರಾಡೇ ಟಿಪ್ಸ್, ಇಂಟ್ರಾಡೇನಾಗ 5 ನಿಮಿಷದಲ್ಲಿ ಮಾಡ್ರಿ, 15 ನಿಮಿಷ ಚೆಕ್ ಮಾಡ್ರಿ. ಮೊದಲು ಮಾರ್ಕೆಟ್ 15 ನಿಮಿಷ ವೇಟ್ ಮಾಡ್ರಿ. ಆ ಯಾವ ತರ ಮೊಮೆಂಟ್ ನಲ್ಲಿ ಹೋಗ್ತದ ಮಾರ್ಕೆಟ್, ಅದನ್ನ ನೀವು ಫೋಕಸ್ ಮಾಡ್ರಿ. ಎಮೋಷನಲ್ ಟ್ರೇಡಿಂಗ್ ಅವಾಯ್ಡ್ ಮಾಡ್ಬಿಡ್ರಿ, ಭಾಳ ಓವರ್ ಟ್ರೇಡಿಂಗ್ ಮಾಡಕ್ ಹೋಗ್ಬಿಡ್ರಿ. ಟ್ರೇಡಿಂಗ್ ನಲ್ಲಿ ಡಿಸಿಪ್ಲಿನ್ ಇದ್ರೆ ಮಾತ್ರ ಮಾಡ್ರಿ, ಇದ್ರೆ ನೀವು ವಿನ್ನಿಂಗ್ ನಲ್ಲಿ ಇರ್ತೀರಿ. ಓವರ್ ಟ್ರೇಡಿಂಗ್ ಬೇಡ, ಎಮೋಷನ್ ಬೇಡ. ಇವತ್ತು 1 ಅಥವಾ 2 ಮಾಡ್ತೇನೆ ಅಂತ ಆಯ್ತು, ಲಾಸ್ ಆದರೂ ಪ್ರಾಫಿಟ್ ಆದರೂ 1-2 ಮಾಡಬೇಕು. ಆದ್ರೆ ಮಾರ್ಕೆಟ್ ಯಾವಾಗಲಾದ್ರೂ ಕೊಡ್ತದ, ಟ್ರೇಡ್ ಬರ್ತಿರ್ತ. ಓಕೆ, ಅಡ್ವಾನ್ಸ್ ಪ್ರೈಸ್ ಆಕ್ಷನ್ ಈಗ ಬೇಸಿಕ್ ಆಯ್ತಾ. ಈಗ ಅಡ್ವಾನ್ಸ್ ಅಂದ್ರೆ ಏನು? ಅಡ್ವಾನ್ಸ್ ಟ್ರೇಡರ್ಸ್ ಏನ್ ಮಾಡ್ತಾರ, ಲಿಕ್ವಿಡಿಟಿ ಜೋನ್ಸ್ ಕಂಡು ಹಿಡಿತಾರ, ಆರ್ಡರ್ ಬ್ಲಾಕ್ ಕಂಡು ಹಿಡಿತಾರ, ಮಾರ್ಕೆಟ್ ಸ್ಟ್ರಕ್ಚರ್ ಕಂಡು ಹಿಡಿತಾರ, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಇವೆಲ್ಲ ಬಳಸ್ತಾರ. ಆದ್ರೆ ಬಿಗ್ನರ್ ಮೊದಲ ಬೇಸಿಕ್ ಸ್ಟ್ರಾಂಗ್ ಮಾಡ್ಕೋಬೇಕು. ನಂತರ ಇವು ನಾ ಹೇಳಿದಲ್ಲ ಲಿಕ್ವಿಡಿಟಿ ಜೋನ್ಸ್ಗಳನ್ನ, ಈ ಲಿಕ್ವಿಡಿಟಿ ಜೋನ್ಸ್ಗಳನ್ನ, ಆರ್ಡರ್ ಬ್ಲಾಕ್ಗಳನ್ನ, ಮಾರ್ಕೆಟ್ ಸ್ಟ್ರಕ್ಚರ್ ಅನ್ನ ನೀವು ಮೋರ್ ಇಂಪಾರ್ಟೆಂಟ್. ಇವು ಲಿಕ್ವಿಡಿಟಿ ಕ್ರ್ಯಾಶ್, ಇಲ್ಲಿ ಲಿಕ್ವಿಡಿಟಿ ಹಂಟ್ ಸ್ಟಾಪ್ ಲಾಸ್ ತೊಗೊಂಡ್ಬಿಡ್ತಾರಲ್ಲ, ಅದು ಮೇನ್ ಇಂಪಾರ್ಟೆಂಟ್. ಬ್ಲಾಕ್ ಎಲ್ಲ ಹಾಕತೈತಿ, ಅದು ಇಂಪಾರ್ಟೆಂಟ್. ಸ್ನೇಹಿತರೆ, ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಅನ್ನೋದು ಶಾರ್ಟ್ಕಟ್ ಮೆಥಡ್ ಅಲ್ಲ. ನೀವು ಕಲಿಬೇಕಾಗ್ತದ, ಪ್ರಾಕ್ಟೀಸ್ ಮಾಡ್ಬೇಕು. ಮತ್ತು ಪೇಪರ್ ಟ್ರೇಡಿಂಗ್ ಮಾಡ್ರಿ, ಪೇಷನ್ಸ್ ಬೇಕು ಮತ್ತು ಶಿಸ್ತು ಬೇಕು, ಸಕ್ಸಸ್ ಸಿಗ್ತದ. ಮೊದಲ ಪೇಪರ್ ಟ್ರೇಡಿಂಗ್ ಮಾಡ್ರಿ, ಸ್ಮಾಲ್ ಕ್ಯಾಪಿಟಲ್ನಲ್ಲಿ ಲೈವ್ ಟ್ರೇಡಿಂಗ್ ಶುರು ಮಾಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೊಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ನೊಂದು, ನಾನು ಆಪ್ಷನ್ ಚೈನ್ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತರ್ತೇನೆ. ಧನ್ಯವಾದಗಳು ನನ್ನ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.